ಅರಣ್ಯ ಹಾಗೂ ವನ್ಯ ಸಂಪತ್ತಿನ ರಕ್ಷಣೆ ಜೊತೆಗೆ ಆರಾಧಿಸಿ ಪೂಜಿಸುತ್ತಾ ಬಂದಿರುವ ಕುಣಬಿ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಹೋಳಿ ಕೋಲಾಟ ಹಬ್ಬ ಜೋಯಿಡಾ ತಾಲೂಕಿನಲ್ಲಿ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ. ಅರಣ್ಯ ಹಾಗೂ ವನ್ಯ ಸಂಪತ್ತಿನ ರಕ್ಷಣೆಯ ಜೊತೆಗೆ ಆರಾಧಿಸಿ ಪೂಜಿಸುತ್ತಾ ಬಂದಿರುವ ಕುಣಬಿ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಹೋಳಿ ಕೋಲಾಟ ಹಬ್ಬ ಇದೀಗ ಜೋಯಿಡಾ ತಾಲೂಕಿನಲ್ಲಿ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ. ತಾಲೂಕಿನ ಪಾತಾಗುಡಿ, ಕುಸಾವಲಿ, ಕುಂಡಲಿ, ಕೆಲೋಲಿ, ಕುಮಗಾಳ, ಅಣಶಿ, ಕಾಳಸಾಯಿ, ಪಾಟ್ನೆ, ಮೈನೋಳು, ಮಾತಕರ್ಣಿ, ಬಾರಾಡಿ, ಕಾಟೇಲ್ ಹೀಗೆ 10 ಗ್ರಾಮಗಳಲ್ಲಿ ಹೋಳಿ ಹಬ್ಬವನ್ನು ಕುಣಬಿ ಸಮಾಜ ಬಾಂಧವರು ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯದಂತೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿಯೂ ಕೂಡ ಕುಣಬಿ ಸಮುದಾಯದ ಆಚಾರ, ವಿಚಾರ, ಸಂಪ್ರದಾಯದಂತೆ ಸಂಭ್ರಮ ಸಡಗರದಿಂದ ಆಚರಿಸಿದರು. ಹೋಳಿ ಹಬ್ಬದ ಈ ಸಂಭ್ರಮದ ಸಂದರ್ಭದಲ್ಲಿ ಶುಕ್ರವಾರ ಜೋಯಿಡಾ ತಾಲೂಕಿನ ಬಾರಾಡಿಯಲ್ಲಿ ಈ ಹೋಳಿ ಹಬ್ಬದ ಆಚರಣೆಯ ಕುರಿತಂತೆ ಮಾತನಾಡಿ, ಕಾಡಿನಲ್ಲಿ ನಮ್ಮ ಸಮಾಜದ ಸಂಪ್ರದಾಯಗಳು ಜೀವಂತವಾಗಿದ್ದು ಕಾಡಿನ ಪರಿಸರ ಹಾಳಾಗ್ತಿದೆ, ನದಿ ಮೂಲಗಳು ಹಾಳಾಗ್ತಿವೆ, ಕಾಡು ಪ್ರಾಣಿಗಳು ಕೂಡ ಮರೆಯಾಗುತ್ತಿವೆ. ಆದ್ದರಿಂದ ಕಾಡಿನಲ್ಲಿ ನಮ್ಮ ಸಮಾಜದ ಕೆಲ ಆಚರಣೆಗಳನ್ನು ಮಾಡುವುದರಿಂದ ಕಾಡಿನ ರಕ್ಷಣೆ ಹಾಗೂ ವನ್ಯಜೀವಿಗಳ ರಕ್ಷಣೆಗಳನ್ನು ಮಾಡಬಹುದು ಎಂದು ಹೇಳಿದರು. ಈ ವೇಳೆ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಕಾಡಿನಲ್ಲಿ ವಾಸಿಸತಕ್ಕಂಥ ಬುಡಕಟ್ಟು ಸಂಸ್ಕೃತಿಗಳು ಜೀವಂತವಾಗಿ ಇಳಿದಿದ್ದರೂ ಕೂಡ ನಮ್ಮ ಪರಿಸರ ಸಂಸ್ಕೃತಿ ಜೀವಂತವಾಗಿದ್ದರೂ ಕೂಡ ನಮ್ಮ ಕಾಡು ವಿನಾಶವಾಗಲಿಕ್ಕೆ ಕಾರಣ ಆಗ್ತಾ ಇದೆ. ಕಾಡಿನ ಪ್ರಾಣಿಗಳು ಕೂಡ ವಿನಾಶ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ನದಿ ಮೂಲಗಳು ಕೂಡ ವಿನಾಶ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಬುಡಕಟ್ಟುಗಳು ಕಾಡಿನಲ್ಲಿ ವಾಸ ಮಾಡಿದರೆ ಮಾತ್ರ ಅವರ ಸಂಸ್ಕೃತಿ, ದೇವರ ಆಚರಣೆ, ವಿಚಾರ ಉಳಿಯುವುದರ ಜೊತೆಗೆ ಕಾಡು ಇರ್ತದೆ, ಪ್ರಾಣಿಗಳು ಇರ್ತದೆ, ಪರಿಸರ ಇರುತ್ತದೆ ಅಂತ ಹೇಳಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಸಂದೇಶ್ ಜೈನ್, ನುಡಿಸಿರಿ ನ್ಯೂಸ್, ಜೋಯಿಡಾ.